ಅಪ್ಪು ಅವರ ಸರಳತೆ ಮತ್ತೆ ಅಶ್ವಿನಿ ಮೇಡಮ್ ಅವರ ಸರಳತೆ ನಿಜಕ್ಕೂ ಕೂಡ ಕೇವಲ ಮಾತಿನಲ್ಲಿ ವರ್ಣಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿ ಅಶ್ವಿನಿ ಮೇಡಮ್ ಕೂಡ ಕಂಗೊಳಿಸಿದ್ದಾರೆ. ಹಬ್ಬ ಇದ್ರು ಕೂಡ ತುಂಬಾನೇ ಸಿಂಪಲ್ ಆಗಿ ಕಾಣಿಸ್ಕೊಳ್ಳೋಕೆನೆ ಇಷ್ಟ ಪಡ್ತಾರೆ. ಯಾವುದೇ ರೀತಿ ಕಾಸ್ಟ್ಲಿ ಡ್ರೆಸ್ ಹಾಕೋಬೇಕು, ಚಿನ್ನಾಭರಣ ಧರಿಸಬೇಕು, ಸರಿ ಯಾವ್ದು ಉದ್ದೇಶವೂ ಕೂಡ ಅಶ್ವಿನಿ ಮೇಡಮ್ ಅವರ ತಲೆಯಲ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನಾಗಿ ಡೌನ್ ಟು ಅರ್ತ್ ಪರ್ಸನ್ ಆಗಿ ಇರ್ತಾರೆ. ಅಪ್ಪು ಅವರ ರೀತಿಯ ಹಬ್ಬ ಇದ್ರು ಕೂಡ ಅಷ್ಟೇನೆ ಮನೇಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ನಂತರದಲ್ಲಿ ಆಚೆ ಕಡೆ ಏನೇ ಪ್ರೋಗ್ರಾಮ್ ಇದ್ರು ಅದಕ್ಕೆ ವಿಸಿಟ್ ಮಾಡ್ತಾರೆ. ಏನೇ ಒಂದು ಫಂಕ್ಷನ್ ಇರ್ಬೋದು ಅದಕ್ಕೂ ಕೂಡ ಭಾಗಿಯಾಗ್ತಾರೆ. ಪ್ರತಿಯೊಬ್ಬರು ಕೂಡ ಅಶ್ವಿನಿ ಮೇಡಮ್ ನ ಮೀಟ್ ಆಗ್ಬೇಕು, ಫೋಟೋ ತೆಗೆಸ್ಕೋಬೇಕು, ಅವ್ರ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತ ಮನೆ ಹತ್ರ ಬರ್ತಾನೆ ಇರ್ತಾರೆ. ಕೆಲವಷ್ಟು ಜನರಿಗೆ ಒಂದು ಅದೃಷ್ಟ ಕುಲಾಯಿಸುತ್ತೆ, ಯಾಕೆಂದ್ರೆ ಅವರು ಮೀಟ್ ಮಾಡ್ತಾರೆ, ಫೋಟೋ ಕೂಡ ತೆಗೆಸ್ಕೋತಾರೆ. ಅಶ್ವಿನಿ ಮೇಡಮ್ ಅವರ ಹತ್ರನೇ ಮನೆ ಹತ್ರನೇ ಜನಸಾಗರ. ಕೆಲವೊಂದು ಬಾರಿ ಆಫೀಸ್ಗೆ ಹೋಗುವಂತ ಟೈಮ್ ನಲ್ಲೂ ಕೂಡ ಅಷ್ಟೇನೆ ಅಶ್ವಿನಿ ಮೇಡಮ್ ನ ತುಂಬಾ ಜನ ಅಭಿಮಾನಿಗಳು ಸಹ ಮೀಟ್ ಮಾಡ್ತಾ ಇರ್ತಾರೆ. ನಿಮ್ಗೂ ಕೂಡ ಅಶ್ವಿನಿ ಮೇಡಮ್ ಅವರ ಕುಟುಂಬ ಇಷ್ಟನ? ನೀವು ಕೂಡ ಏನಾದ್ರು ಮೀಟ್ ಮಾಡಿದ್ದೀರಾ? ತಪ್ಪದೆ ಕಮೆಂಟ್ ಮಾಡಿ. ಸದ್ಯಕ್ಕೆ ಮುಂದಿನ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಬೇಕು ಅಂತ ಅಶ್ವಿನಿ ಮೇಡಮ್ ತುಂಬಾನೇ ಪ್ರಯತ್ನದಲ್ಲಿದ್ದಾರೆ. ಕಂಪ್ಲೀಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಗುಡ್ ನ್ಯೂಸ್ ಕೂಡ ಅಶ್ವಿನಿ ಮೇಡಮ್ ಅವರ PRK ಪ್ರೊಡಕ್ಷನ್ ಸಂಸ್ಥೆಯಿಂದ